ಇನ್ನು ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ದರ್ಶನ್ ಪತ್ನಿ ಪತ್ರವನ್ನ ಬರೆದಿರುವಂತದ್ದು. ಪವಿತ್ರ ದರ್ಶನ್ ಪತ್ನಿ ಅಲ್ಲ, ನಾನು ಅವರ ಧರ್ಮಪತ್ನಿ ಅಂತೇಳಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಾನು ದರ್ಶನ್ 2003ರಲ್ಲಿ ಸಪ್ತಪದಿಯನ್ನು ತುಳಿದು ಮದುವೆಯಾಗಿದ್ದೇವೆ. ನಮಗೆ ಓರ್ವ ಮಗ ಕೂಡ ಇದ್ದಾನೆ. ಪವಿತ್ರ ಗೌಡ ಸಂಜಯ್ ಸಿಂಗ್ ಅವರನ್ನ ಮದುವೆ ಆಗಿದ್ದಾರೆ. ಅವರಿಗೂ ಕೂಡ ಓರ್ವ ಮಗಳಿದ್ದಾಳೆ. ಹೀಗಾಗಿ ಪವಿತ್ರ ಗೌಡ ಅವರನ್ನ ದರ್ಶನ್ ಅವರ ಪತ್ನಿ ಅಂತೇಳಿ ಎಲ್ಲೂ ಕೂಡ ಉಲ್ಲೇಖಿಸಬೇಡಿ. ಪೊಲೀಸ್ ದಾಖಲೆಗಳಲ್ಲಿ ಪವಿತ್ರ ಗೌಡ ದರ್ಶನ್ ಪತ್ನಿ ಅಂತೇಳಿ ಬರೆಯಬೇಡಿ. ನಗರ ಪೊಲೀಸ್ ಆಯುಕ್ತರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನವಿ ಪತ್ರವೊಂದನ್ನು ಬರೆದಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ದರ್ಶನ್ ವಿಚಾರಕ್ಕೆ ಹಲವು ವರ್ಷಗಳಿಂದ ತಿಕ್ಕಾಟ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಸ್ಫೋಟವಾಗ್ತಾ ಇತ್ತು. ಈಗ ಪೊಲೀಸರಿಗೆ ಪತ್ರವನ್ನು ಬರೆಯುವ ಮೂಲಕ ದರ್ಶನ್ ವಿಚಾರಕ್ಕೆ ಇಬ್ಬರ ನಡುವಿನ ತಿಕ್ಕಾಟ ಮತ್ತಷ್ಟು ಜೋರಾಗುವಂತಹ ಹಿಂಟ್, ಮುನ್ಸೂಚನೆ ಈ ಮೂಲಕ ಸಿಗ್ತಾ ಇರುವಂಥದ್ದು. ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ವೇಳೆ ನಟನ ಜೊತೆಯಲ್ಲಿ ಅವರ ಪತ್ನಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಈ ಪ್ರಕರಣದಲ್ಲಿ ಅವರ ಪತ್ನಿಗೆ ಅಶ್ಲೀಲ ಮೆಸೇಜ್ ಮಾಡಿದಂತಹ ವ್ಯಕ್ತಿ ರೇಣುಕಾಸ್ವಾಮಿ ಅನ್ನೋದನ್ನು ತಿಳಿಸಿದ್ರು. ಹೀಗಾಗಿ ಚಲನಚಿತ್ರ ನಟ ಹತ್ಯೆ ಮಾಡಿರುವಂತಹ ವಿಚಾರ ಗೊತ್ತಾಗಿದೆ. ಈ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು. ಅಲ್ಲದೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಪವಿತ್ರ ಗೌಡ ಅವರನ್ನ ಪತ್ನಿ ಅಂತೇಳಿ ಉಲ್ಲೇಖಿಸಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದೆಲ್ಲವನ್ನೂ ಗಮನಿಸಿರುವಂತಹ ವಿಜಯಲಕ್ಷ್ಮಿ ಅವರು ಈಗ ಅತ್ಯಂತ ಸೂಕ್ಷ್ಮವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಲ್ಲ ಅನ್ನೋದನ್ನ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಸುಮಾರು 10ಕ್ಕೂ ಮೇಲ್ಪಟ್ಟು ಅಂತ ಹೇಳ್ತಾರೆ. ರೇಣುಕಾಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮತಿಯವ್ರ ಬಗ್ಗೆ ಏನೋ ಪೋಸ್ಟ್ ಮಾಡಿದ್ದ ಹಾಗೆ ಅಂತೇಳಿ, ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋರು. ರೇಣುಕಾಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿಯ ನಡುವೆ ದರ್ಶನ್ ವಿಚಾರಕ್ಕೆ ಈ ರೀತಿಯ ತಿಕ್ಕಾಟ ಇದೇ ಮೊದಲಲ್ಲ. ಇದು ಹಲವು ಬಾರಿ ಆಗಿದೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿಯೇ ಆಗಿರುವಂಥದ್ದು. ಫೋಟೋ ವಿಡಿಯೋವನ್ನ ಶೇರ್ ಮಾಡಿದ್ದ ಗೆಳತಿ ಪವಿತ್ರ ಗೌಡ ಈ ಹಿಂದೆ ಆ ಪೋಸ್ಟ್ಗೆ ಕೆಂಡ ಕಾರಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಮದುವೆ ಆಗಿರುವ ವ್ಯಕ್ತಿಯ ಜೊತೆಗೆ ಫೋಟೋ ಶೇರ್ ಮಾಡಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ದಚ್ಚು ಜೊತೆಗಿನ 10 ವರ್ಷಗಳ ಸ್ನೇಹದ ಬಗ್ಗೆ ಪವಿತ್ರ ಗೌಡ ಬರೆದುಕೊಂಡಿದ್ರು. ಇದಕ್ಕೆ ವಿಜಯಲಕ್ಷ್ಮಿ ಪವಿತ್ರ ಗೌಡ ನಡುವೆ ಪೋಸ್ಟ್ ವಾರ್ ಕೂಡ ಆಗಿತ್ತು. ಈಗ ಪೊಲೀಸ್ ಕಮಿಷನರ್ಗೆ ಒಂದು ಪತ್ರವನ್ನು ಬರೀಲಿಕ್ಕೆ ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ. ಎಲ್ಲೂ ಕೂಡ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂಥೇಳಿ ಸಂಬೋಧಿಸಬೇಡಿ, ಉಲ್ಲೇಖಿಸಬೇಡಿ ಅಂಥೇಳಿ ಅವರು ಒಂದು ಮನವಿ ಪತ್ರವನ್ನು ಬರೆದಿರುವಂಥದ್ದು. ಈ ಹಿಂದೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಸ್ನೇಹ 10 ವರ್ಷ ತುಂಬಿದ್ದಕ್ಕೆ ಒಂದು ಪೋಸ್ಟನ್ನು ಮಾಡಿದ್ರು. ದರ್ಶನ್ ಜೊತೆಗಿರುವಂತಹ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪೋಸ್ಟ್ ಮಾಡಿದ್ದು. ಅದು ವ್ಯಾಪಕ ಇಬ್ಬರ ನಡುವಿನ ಘರ್ಷಣೆಗೂ ಕೂಡ ಕಾರಣವಾಗಿತ್ತು. ಈಗ ಪತ್ರವನ್ನು ಕೂಡ ಬರೀಲಿಕ್ಕೆ ಮುಂದಾಗಿದ್ದಾರೆ ದರ್ಶನ್ ವಿಚಾರಕ್ಕೆ, ಪವಿತ್ರ ಗೌಡ ಅವರನ್ನ ಹೆಂಡತಿ ಅಂತೇಳಿ ಕರೆದಿರುವಂತಹ ವಿಚಾರಕ್ಕೆ.